ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಪಿ ಎನ್ ಜಂಕ್ಷನ್ ಡಯೋಡ್ ಬಗ್ಗೆ ತಿಳ್ಕೊಳ್ಳೋಣ. ಪಿ ಎನ್ ಜಂಕ್ಷನ್ ಡಯೋಡ್ ಹೇಗೆ ವರ್ಕ್ ಮಾಡುತ್ತೆ ಆ್ಯಂಡ್ ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದರೆ ಏನು ಅಂತ. ಜನರಲಿ ಪಿ ಎನ್ ಜಂಕ್ಷನ್ ಡಯೋಡ್ ಅಂತಂದರೆ ಒಂದು ಪಿ ಟೈಪ್ ಸಿಲಿಕಾನ್ ಮತ್ತು ಎನ್ ಟೈಪ್ ಸಿಲಿಕಾನ್ನ ಎರಡನ್ನು ಕನೆಕ್ಟ್ ಮಾಡಿರ್ತೀವಿ. ಸೊ ಎರಡನ್ನು ಕನೆಕ್ಟ್ ಮಾಡಿದಾಗ ಏನಾಯಿತು, ಇಲ್ಲಿ ಒಂದು ಜಂಕ್ಷನ್ ಫಾರ್ಮ್ ಆಯಿತು. ಜಂಕ್ಷನ್ ಅಂತಂದರೆ ವೇರ್ ಪಿ ಟೈಪ್ ಆ್ಯಂಡ್ ಎನ್ ಟೈಪ್ ಸಿಲಿಕಾನ್ ಕನೆಕ್ಟ್ ಟುಗೆದರ್ ಇಟ್ ಫಾರ್ಮ್ಸ್ ಎ ಜಂಕ್ಷನ್ ಅಂತ ಕರಿತೀವಿ. ಸೊ ಈ ಕಡೆ ಪಿ ಟೈಪ್ ಇದೆ, ಈ ಕಡೆ ಎನ್ ಟೈಪ್ ಇದೆ, ಇಲ್ಲಿ ಜಂಕ್ಷನ್ ಫಾರ್ಮ್ ಆಗಿದೆ. ಅದಕ್ಕೆ ಇದರ ನೇಮ್ ಏನು ಅಂತಂದರೆ ಪಿ ಎನ್ ಜಂಕ್ಷನ್ ಡಯೋಡ್. ಪಿ ಎನ್ ಜಂಕ್ಷನ್ ಏನೋ ಅರ್ಥ ಆಯಿತು. ಡಯೋಡ್ ಅಂತ ಏನಕ್ಕೆ ಇದನ್ನು ನೇಮ್ ಮಾಡಿದ್ದಾರೆ? ಈ ಪಿ ಟೈಪ್ ಸಿಲಿಕಾನ್ದು ಇನ್ನೊಂದು ಎಂಡ್ ಇದೆ ಅಲ್ವಾ, ಇದು ಆ್ಯನೋಡ್. ಈ ಎನ್ ಟೈಪ್ ಸಿಲಿಕಾನ್ದು ಇನ್ನೊಂದು ಎಂಡ್ ಇದೆ ಅಲ್ವಾ, ಇದು ಕ್ಯಾಥೋಡ್. ಈ ಆ್ಯನೋಡ್ ಮತ್ತು ಕ್ಯಾಥೋಡ್ನ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ಸೊ ಡೈ ಎಲೆಕ್ಟ್ರೋಡ್ ಅಂತಂದರೆ ದೆರ್ ಆರ್ ಟೂ ಎಲೆಕ್ಟ್ರೋಡ್ಸ್, ದಟ್ಸ್ ವೈ ಇಟ್ ಈಸ್ ನೇಮ್ಡ್ ಆಸ್ ಡಯೋಡ್. ಅದಕ್ಕೆ ಇದನ್ನು ಡಯೋಡ್ ಅಂತ ಕರಿತಾ ಇದ್ದೀವಿ. ಆ್ಯಂಡ್ ಇದರ ಸಿಂಬಲ್ ನೋಡಿದ್ರೆ ನೀವು ಅರ್ಥ ಮಾಡ್ಕೋಬೋದು. ಒಂದು ಟ್ರಯಾಂಗಲ್ ಇದೆ, ಇದು ಟ್ರಯಾಂಗಲ್, ಅದರ ಎಂಡಲ್ಲಿ ಒಂದು ಲೈನ್ ಇದೆ. ಸೊ ಈ ಟ್ರಯಾಂಗಲ್ ಏನು ಇಂಡಿಕೇಟ್ ಮಾಡ್ತಿದೆ ಅಂತಂದರೆ ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋ. ಅಂದರೆ ಈ ಡಯೋಡು ಆ್ಯನೋಡಿಂದ ಕ್ಯಾಥೋಡ್ ಕಡೆಗೆ ಕರೆಂಟ್ನ ಫ್ಲೋ ಮಾಡುತ್ತೆ, ಮತ್ತು ಒಂದೇ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗೋದು. ಕ್ಯಾಥೋಡಿಂದ ಆ್ಯನೋಡಿಗೆ ಕರೆಂಟ್ ಫ್ಲೋ ಆಗಲ್ಲ. ಅದಕ್ಕೇ ಈ ಟ್ರಯಾಂಗಲ್ಲು ಕ್ಯಾಥೋಡ್ ಕಡೆಗೆ ಟರ್ನ್ ಆಗಿದೆ. ಆ್ಯಂಡ್ ಈ ಲೈನ್ ಏನು ಇಂಡಿಕೇಟ್ ಮಾಡ್ತಿದೆ ಅಂತಂದರೆ ಇದು ಕ್ಯಾಥೋಡ್, ಇಲ್ಲಿ ಜಂಕ್ಷನ್ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡ್ತಿದೆ. ಸೊ ಈ ಸಿಂಬಲ್ನಲ್ಲಿ ನಾವು ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋ ಮತ್ತು ಜಂಕ್ಷನ್ನ ಐಡೆಂಟಿಫೈ ಮಾಡ್ಬೋದು. ಇದು ಡಯೋಡ್ ಬಗ್ಗೆ ಬೇಸಿಕ್ ಐಡಿಯಾ. ಈ ಡಯೋಡ್ನ ಪಿ ಟೈಪ್ ಸಿಲಿಕಾನ್ ಮತ್ತು ಎನ್ ಟೈಪ್ ಸಿಲಿಕಾನ್ನ ಈ ಥರ ಕನೆಕ್ಟ್ ಮಾಡಿದಾಗ ನೆಕ್ಸ್ಟ್ ಏನಾಗುತ್ತೆ ವರ್ಕ್ ಆಗುವಾಗ? ಸೊ ಪಿ ಟೈಪ್ ಸಿಲಿಕಾನ್ ಅಂತಂದರೆ ಪಿ ರೀಜನ್. ಈ ಪಿ ರೀಜನಲ್ಲಿ ಮೆಜಾರಿಟಿ ಆಫ್ ಫ್ರೀ ಹೋಲ್ಸ್ ಇರುತ್ತೆ. ಮುಂಚೆ ಪ್ಯೂರ್ ಸಿಲಿಕಾನ್ ಇತ್ತು. ಪ್ಯೂರ್ ಸಿಲಿಕಾನ್ಗೆ ನಾವು ಬೋರಾನ್ ಇಂಪ್ಯೂರಿಟಿನ ಆ್ಯಡ್ ಮಾಡಿದ್ರೆ ಇದು ಪಿ ಟೈಪ್ ಸಿಲಿಕಾನ್ ಆಯಿತು. ಅದೇ ಸಿಲಿಕಾನ್ಗೆ ಫಾಸ್ಫರಸ್ ಇಂಪ್ಯೂರಿಟಿನ ಆ್ಯಡ್ ಮಾಡಿದ್ರೆ ಇದು ಎನ್ ಟೈಪ್ ಸಿಲಿಕಾನ್ ಆಯಿತು. ಸೊ ಪಿ ರೀಜನ್ ಅಂತಂದರೆ ಪಿ ಟೈಪ್ ಸಿಲಿಕಾನಲ್ಲಿ ಫ್ರೀ ಹೋಲ್ಸ್ ಇರುತ್ತೆ. ಎನ್ ರೀಜನ್ನಲ್ಲಿ ಎನ್ ಟೈಪ್ ಸಿಲಿಕಾನಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇದೆ, ಇಲ್ಲಿ ಫ್ರೀ ಹೋಲ್ಸ್ ಇದೆ. ಫ್ರೀ ಹೋಲ್ಸ್ ಅಂತಂದರೆ ಅದು ಪಾಸಿಟಿವ್ಲಿ ಚಾರ್ಜ್ಡ್, ಇಲ್ಲಿ ಎಲೆಕ್ಟ್ರಾನ್ಸ್ ಅಂತಂದರೆ ನೆಗೆಟಿವ್ಲಿ ಚಾರ್ಜ್ಡ್. ಸೊ ಎನ್ ಟೈಪ್ ಸಿಲಿಕಾನ್ ತುಂಬ ಏನಿದೆ ಇವಾಗ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಇದೆ. ಆ್ಯಂಡ್ ಪಿ ಟೈಪ್ ಸಿಲಿಕಾನಲ್ಲಿ ಏನಿದೆ ಪಾಸಿಟಿವ್ಲಿ ಚಾರ್ಜ್ಡ್ ಹೋಲ್ಸ್ ಇದೆ. ಸೊ ಪಾಸಿಟಿವ್ ಚಾರ್ಜಸ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಆರ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಕೇಳಿದ್ದೀವಿ. ಸೊ ಇವಾಗ ಈ ಥರ ಕನೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅದನ್ನು ನೆಕ್ಸ್ಟ್ ನೋಡೋಣ. ಸೊ ನಾನು ಹೇಳ್ದಂಗೆ ಡಯೋಡಲ್ಲಿ ಕರೆಂಟ್ ಫ್ಲೋ ಆಗೋದು ಆ್ಯನೋಡಿಂದ ಕ್ಯಾಥೋಡ್ ಕಡೆಗೆ, ಅದನ್ನು ಫಾರ್ವರ್ಡ್ ಕರೆಂಟ್ ಅಂತ ಕರಿತೀವಿ, ದಟ್ ಈಸ್ ಐ ಎಫ್. ಇಲ್ಲಿ ನೋಡ್ಬೋದು ನೀವು ಈ ಡಯೋಡಲ್ಲಿ ಈ ಕಡೆ ಬ್ಲ್ಯಾಕ್ ರೀಜನ್ ಇರೋದು ಪಿ ಟೈಪ್ನ ಇಂಡಿಕೇಟ್ ಮಾಡುತ್ತೆ. ಈ ಸಿಲ್ವರ್ ಲೈನ್ ಎಲ್ಲಿದೆ ಅದು ಅಲ್ಲಿಂದ ಆ ಕಡೆಗೆ ಎನ್ ಟೈಪ್ನ ಇಂಡಿಕೇಟ್ ಮಾಡುತ್ತೆ. ಪಿ ಟು ಎನ್ ಅಷ್ಟೇ ಕರೆಂಟ್ ಫ್ಲೋ ಆಗುತ್ತೆ. ಇದು ಫಾರ್ವರ್ಡ್ ಬಯಾಸ್ ಕಂಡೀಷನಲ್ಲಿ. ಫಾರ್ವರ್ಡ್ ಬಯಾಸ್ ಅಂತಂದರೆ ಏನು? ಇದು ಪಿ ರೀಜನ್, ಇದು ಎನ್ ರೀಜನ್. ಈ ಪಿ ರೀಜನ್ಗೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು ಆ್ಯಂಡ್ ಎನ್ ರೀಜನ್ಗೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು. ದೆನ್ ಇಟ್ ಬಿಕಮ್ಸ್ ಫಾರ್ವರ್ಡ್ ಬಯಾಸ್ಡ್. ಅಂದರೆ ಪಿ ರೀಜನ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ, ಎನ್ ರೀಜನ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಪಿ ಟು ಪಿ, ಎನ್ ಟು ಎನ್ ಕನೆಕ್ಟ್ ಮಾಡಿದ್ರೆ ಇಟ್ ಈಸ್ ಫಾರ್ವರ್ಡ್ ಬಯಾಸ್ಡ್. ಆವಾಗ ಕರೆಂಟ್ ಫ್ಲೋ ಆಗುತ್ತೆ, ಕರೆಂಟ್ ಫ್ಲೋ ಫ್ರಮ್ ಪಿ ಟು ಎನ್. ಆ್ಯಂಡ್ ರಿವರ್ಸ್ ಬಯಾಸ್ ಅಂತಂದರೆ ಏನು? ರಿವರ್ಸ್ ಬಯಾಸ್ ಅಂತಂದರೆ ಪಿ ರೀಜನ್ಗೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ, ಎನ್ ರೀಜನ್ಗೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಇದು ರಿವರ್ಸ್ ಬಯಾಸ್. ಪಿ ಟು ಎನ್ ಕನೆಕ್ಟ್ ಮಾಡಿದ್ವಿ, ಎನ್ ಟು ಪಿ ಕನೆಕ್ಟ್ ಮಾಡಿದ್ವಿ. ಸೊ ರಿವರ್ಸ್ ಬಯಾಸ್ ಕಂಡೀಷನಲ್ಲಿ ಕರೆಂಟ್ ಹೆಂಗೆ ಫ್ಲೋ ಆಗಬೇಕು? ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಯಿಂದ ಈ ಕಡೆಗೆ ಫ್ಲೋ ಆಗಬೇಕು. ಬಟ್ ಡಯೋಡ್ ಇರೋದ್ರಿಂದ ಡಯೋಡ್ ಕರೆಂಟ್ನ ಫ್ಲೋ ಮಾಡಲ್ಲ. ಸೊ ದೆರ್ ವಿಲ್ ಬಿ ನೋ ಕರೆಂಟ್ ಇನ್ ದ ಡಯೋಡ್ ವೆನ್ ಇಟ್ ಈಸ್ ಕನೆಕ್ಟೆಡ್ ಇನ್ ರಿವರ್ಸ್ ಬಯಾಸ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಡಯೋಡ್ ಕಂಡಕ್ಟ್ಸ್ ಓನ್ಲಿ ಇನ್ ಒನ್ ಡೈರೆಕ್ಷನ್ ಫ್ರಮ್ ಆ್ಯನೋಡ್ ಟು ಕ್ಯಾಥೋಡ್. ಇವಾಗ ಡಯೋಡ್ ಕರೆಂಟ್ ಈಕ್ವೇಷನ್ನ ಅರ್ಥ ಮಾಡ್ಕೊಳ್ಳೋಣ. ಐ ಈಸ್ ದ ಟೋಟಲ್ ಕರೆಂಟ್. ಐ ಈಸ್ ಈಕ್ವಲ್ ಟು ಐ ನಾಟ್. ಐ ನಾಟ್ ಅಂತಂದರೆ ಇದು ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಇಂಟು ಇ ಪವರ್ ವಿ ಡಿವೈಡೆಡ್ ಬೈ ಈಟಾ ಇಂಟು ವಿ ಟಿ ಮೈನಸ್ 1, ದಟ್ ಈಸ್ ಇನ್ ಆಂಪ್ಸ್. ಸೊ ಇಲ್ಲಿ ನೋಡ್ಬೋದು ನೀವು 1 ಫಾರ್ ಜರ್ಮೇನಿಯಮ್ ಡಯೋಡ್, 2 ಫಾರ್ ಸಿಲಿಕಾನ್ ಡಯೋಡ್. ವಿ ಟಿ ಅಂತಂದರೆ ವೋಲ್ಟೇಜ್ ಈಕ್ವಲೆಂಟ್ ಆಫ್ ಟೆಂಪ್ರೇಚರ್.
ಇದು ಟೆಂಪ್ರೇಚರ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ಇದು ಸೆಮಿಕಂಡಕ್ಟರ್ ಆಗಿರೋದ್ರಿಂದ. ವಿ ಟಿ ಅಂತಂದರೆ ವೋಲ್ಟೇಜ್ ಈಕ್ವಲೆಂಟ್ ಆಫ್ ಟೆಂಪರೇಚರ್ ಇನ್ ವೋಲ್ಟ್ಸ್. ಸೊ ನೆಕ್ಸ್ಟ್ ನಾವು ಡಯೋಡ್ನ ಬಿಹೇವಿಯರ್ ಅರ್ಥ ಮಾಡ್ಕೊಳ್ಳೋಣ. ಈ ಪಿ ರೀಜನ್ ಮತ್ತು ಎನ್ ರೀಜನ್ನ ಈ ಥರ ಕನೆಕ್ಟ್ ಮಾಡಿದ್ರೆ ನಾನು ಹೇಳಿದೆ ಎನ್ ರೀಜನಲ್ಲಿ ಮೆಜಾರಿಟಿ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಪಿ ರೀಜನಲ್ಲಿ ಮೆಜಾರಿಟಿ ಆಫ್ ಹೋಲ್ಸ್ ಇರುತ್ತೆ ಅಂತ. ಇಲ್ಲಿ ವೈಟ್ ಪ್ಯಾಚಸ್ ಏನಿದೆ ಇದೆಲ್ಲ ಹೋಲ್ಸ್ನ ಇಂಡಿಕೇಟ್ ಮಾಡ್ತಿದೆ, ಇಲ್ಲಿ ರೆಡ್ ಮಾರ್ಕ್ಸ್ ಏನಿದೆ ಇದು ಎಲೆಕ್ಟ್ರಾನ್ಸ್ನ ಇಂಡಿಕೇಟ್ ಮಾಡ್ತಿದೆ. ಈ ಪಿ ರೀಜನ್ ಎನ್ ರೀಜನ್ನ ಕನೆಕ್ಟ್ ಮಾಡಿದ ತಕ್ಷಣ ಇಲ್ಲಿರೋ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಹೋಲ್ಸ್ ಕಡೆಗೆ ಮೂವ್ ಆಗುತ್ತೆ. ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚಾರ್ಜಸ್ ಆರ್ ಅಟ್ರಾಕ್ಟ್ ಈಚ್ ಅದರ್. ಅಲ್ಲಿ ರೀಕಂಬೈನ್ ಆಗಿದ್ದ ರೀಜನ್ನ ನೀವು ನೋಡ್ಬೋದು, ಇದನ್ನು ಡಿಪ್ಲಿಷನ್ ರೀಜನ್ ಅಂತ ಕರಿತಾ ಇದ್ದೀವಿ. ಸೊ ರೀಕಾಂಬಿನೇಷನ್ ಆದಮೇಲೆ ಇಲ್ಲೊಂದು ವೋಲ್ಟೇಜ್ ಡೆವಲಪ್ ಆಗ್ತಿದೆ. ಈ ಕಡೆ ಎನ್ ರೀಜನ್ ಹತ್ರ ಪಾಸಿಟಿವ್ ಅಯಾನ್ಸ್ ಇದೆ ಆ್ಯಂಡ್ ಪಿ ರೀಜನ್ಸ್ ಹತ್ರ ರೀಕಂಬೈನ್ ಆದಮೇಲೆ ನೆಗೆಟಿವ್ ಅಯಾನ್ಸ್ ಉಳ್ಕೊಳುತ್ತೆ. ಸೊ ದಿಸ್ ರೀಜನ್ ವಿಲ್ ಬಿ ಕಾಲ್ಡ್ ಆಸ್ ಡಿಪ್ಲಿಷನ್ ರೀಜನ್. ಸೊ ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್ ವೋಲ್ಟೇಜ್ ಡೆವಲಪ್ ಆಯಿತು. ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಜಂಕ್ಷನ್ ಪೊಟೆನ್ಷಿಯಲ್ ಅಥವಾ ಬ್ಯಾರಿಯರ್ ಪೊಟೆನ್ಷಿಯಲ್. ಏನಕ್ಕೆ ಇದನ್ನು ಬ್ಯಾರಿಯರ್ ಪೊಟೆನ್ಷಿಯಲ್ ಅಂತ ಕರಿತಾ ಇದ್ದೀವಿ? ಇಲ್ಲಿ ನಿಯರ್ ಬೈ ಇರೋ ಎಲೆಕ್ಟ್ರಾನ್ಸ್ ಮಾತ್ರ ನಿಯರ್ ಬೈ ಇರೋ ಹೋಲ್ಸ್ ಜೊತೆ ಅಟ್ರಾಕ್ಟ್ ಆಗಿ ರೀಕಂಬಿನೇಷನ್ ಆಗಿ ಇಲ್ಲೊಂದು ವೋಲ್ಟೇಜ್ ಡೆವಲಪ್ ಆಯಿತು. ಈ ಕಡೆ ಇರೋ ಎಲೆಕ್ಟ್ರಾನ್ಸ್ಗೆ, ಸೊ ಈ ಎಲೆಕ್ಟ್ರಾನ್ಸ್ಗೆ ರೀಕಾಂಬಿನೇಷನ್ ಆಗೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ದೆರ್ ಇಸ್ ಎ ಬ್ಯಾರಿಯರ್. ಇಲ್ಲಿ ರೀಕಾಂಬಿನೇಷನ್ ಆದಮೇಲೆ ಇಲ್ಲೊಂದು ಬ್ಯಾರಿಯರ್ ಡೆವಲಪ್ ಆಯಿತು. ಸೊ ಈ ವೋಲ್ಟೇಜ್ಗಿಂತ ಜಾಸ್ತಿ ಏನಾದರೂ ನಾವು ಎಕ್ಸ್ಟರ್ನಲಿ ಅಪ್ಲೈ ಮಾಡಿದ್ರೆ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಾನ್ಸು ಪೆನೆಟ್ರೇಟ್ ಆಗುತ್ತೆ. ಸೊ ರೀಕಾಂಬಿನೇಷನ್ ಆದಮೇಲೆ ನೀವು ನೋಡ್ಬೋದು ಈ ಡಯಾಗ್ರಾಮಲ್ಲಿ ಇಲ್ಲಿ ಒಂದು ವೋಲ್ಟೇಜ್ ಡೆವಲಪ್ ಆಗಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿದೆ. ಇದು ನೆಗೆಟಿವ್ ವೋಲ್ಟೇಜ್, ಈ ಕಡೆಗೆ ಪಾಸಿಟಿವ್ ವೋಲ್ಟೇಜ್ ಇದೆ. ಈ ಬ್ಯಾರಿಯರ್ ಪೊಟೆನ್ಷಿಯಲ್ ಎಷ್ಟು ಅಂತಂದರೆ ವಿ ಜೆ ಅಷ್ಟು. ವಿ ಜೆ ಈಸ್ ದ ಬ್ಯಾರಿಯರ್ ಪೊಟೆನ್ಷಿಯಲ್. ಸೊ ವಿ ಜೆ ಎಷ್ಟಿರುತ್ತೆ? ವಿ ಜೆ ಸಿಲಿಕಾನ್ ಡಯೋಡ್ಗೆ 0.6 ಇಂದ 0.7 ತನಕ ಇರುತ್ತೆ. ಸೊ 0.6 to 0.7 ವೋಲ್ಟ್ಸ್ ಫಾರ್ ಸಿಲಿಕಾನ್. ಅದೇ ಜರ್ಮೇನಿಯಂ ಟೈಪ್ ಡಯೋಡ್ಗಾದರೆ ಎಷ್ಟಿರುತ್ತೆ ಅಂತಂದರೆ 0.2 to 0.3 ವೋಲ್ಟ್ಸ್ ಅಷ್ಟು ಇರುತ್ತೆ. ಇದು ಬ್ಯಾರಿಯರ್ ಪೊಟೆನ್ಷಿಯಲ್ ಆಫ್ ದ ಸಿಲಿಕಾನ್ ಡಯೋಡ್ ಮತ್ತು ಜರ್ಮೇನಿಯಂ ಡಯೋಡ್. ಇವಾಗ ಡಯೋಡ್ ಕಂಡಕ್ಟ್ ಆಗಬೇಕು ಅಂದರೆ ಏನಾಗಬೇಕು? ಇಲ್ಲಿರೋ ಎಲೆಕ್ಟ್ರಾನ್ಸು ಅಥವಾ ಇಲ್ಲಿರೋ ಎಲೆಕ್ಟ್ರಾನ್ಸ್ ಕೂಡ ಈ ಬ್ಯಾರಿಯರ್ನ ಕ್ರಾಸ್ ಮಾಡಿ ಈ ಹೋಲ್ಸ್ ಜೊತೆ ರೀಕಾಂಬಿನೇಷನ್ ಆದರೆ ಅಷ್ಟೇ ಡಯೋಡ್ ಕಂಡಕ್ಟ್ ಆಯಿತು ಅಂತ ಹೇಳ್ತೀವಿ. ಅದಕ್ಕೆ ಏನು ಮಾಡಬೇಕು? ಎಕ್ಸ್ಟರ್ನಲ್ ವೋಲ್ಟೇಜ್ನ ಅಪ್ಲೈ ಮಾಡಬೇಕು. ಎಕ್ಸ್ಟರ್ನಲ್ ವೋಲ್ಟೇಜ್ನ ಈ ಬ್ಯಾರಿಯರ್ ಪೊಟೆನ್ಷಿಯಲ್ಗಿಂತ ಜಾಸ್ತಿ ಅಪ್ಲೈ ಮಾಡಿದ್ರೆ ಫಾರ್ವರ್ಡ್ ಬಯಾಸ್ ಕಂಡೀಷನಲ್ಲಿ ದೆನ್ ಡಯೋಡ್ ಕಂಡಕ್ಟ್ಸ್. ಅದನ್ನು ನೆಕ್ಸ್ಟ್ ನೋಡೋಣ. ಫಾರ್ವರ್ಡ್ ಬಯಾಸ್ಡ್ ಪಿ ಎನ್ ಜಂಕ್ಷನ್ ಡಯೋಡ್. ಫಾರ್ವರ್ಡ್ ಬಯಾಸ್ಡ್ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ, ಪಿ ಟೈಪ್ ರೀಜನ್ಗೆ ಅಥವಾ ಪಿ ಟೈಪ್ ಎಂಡ್ಗೆ ಆ್ಯನೋಡ್ಗೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಆ್ಯಂಡ್ ಎನ್ ಟೈಪ್ ದಟ್ ಈಸ್ ಕ್ಯಾಥೋಡ್ಗೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ದು ದಟ್ ಈಸ್ ಫಾರ್ವರ್ಡ್ ಬಯಾಸಿಂಗ್. ಇಲ್ಲೊಂದು ರೆಸಿಸ್ಟರ್ ಇದೆ. ಇದೇನಕ್ಕೆ ಅಂತಂದರೆ ಕರೆಂಟ್ನ ಲಿಮಿಟ್ ಮಾಡೋಕ್ಕೆ. ವೋಲ್ಟೇಜ್ ಏನಾದರೂ ಜಾಸ್ತಿ ಅಪ್ಲೈ ಮಾಡಿಬಿಟ್ರೆ ಡಯೋಡ್ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ರೆಸಿಸ್ಟರ್ನ ಹಾಕಿದ್ವಿ. ಸೊ ಈ ವೋಲ್ಟೇಜ್ನ ಅಪ್ಲೈ ಮಾಡಿದಾಗ ಏನಾಯಿತು ಡಯೋಡಲ್ಲಿ? ಇಲ್ಲಿ ಬ್ಯಾರಿಯರ್ ಇತ್ತು, ನೆಗೆಟಿವ್ ಟು ಪಾಸಿಟಿವ್ ಒಂದು ಪೊಟೆನ್ಷಿಯಲ್ ಡೆವಲಪ್ ಆಗಿತ್ತು, ಅದನ್ನು ವಿ ಎಫ್ ಅಂತ ಕರೆದ್ವಿ. ಈ ವೋಲ್ಟೇಜ್ ಅಪ್ಲೈ ಮಾಡಿದ್ಮೇಲೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿನ ಪಿ ಟೈಪಿಗೆ ಕನೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಹೋಲ್ಸ್ ಇದೆ. ಈ ಹೋಲ್ಸ್ ಎಲ್ಲ ಪಾಸಿಟಿವ್ಲಿ ಚಾರ್ಜ್ಡು. ಸೊ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ರೆ ಇದು ರಿಪೆಲ್ ಆಯಿತು, ಈ ಕಡೆಗೆ ಅಟ್ರಾಕ್ಟ್ ಆಗಲ್ಲ. ಸೊ ರಿಪೆಲ್ ಆಯಿತು ಅಂತಂದರೆ ಇಲ್ಲಿರೋ ಹೋಲ್ಸು ಈ ಕಡೆಗೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹೋಲ್ಸ್ ವಿಲ್ ಮೂವ್ ಟುವರ್ಡ್ಸ್ ಎನ್ ರೀಜನ್. ಸೊ ನೆಗೆಟಿವ್ ಟರ್ಮಿನಲ್ನ ಎಲ್ಲಿ ಕನೆಕ್ಟ್ ಮಾಡಿದ್ದೀವಿ? ನೆಗೆಟಿವ್ಲಿ ಚಾರ್ಜ್ ಆಗಿರೋ ಎಲೆಕ್ಟ್ರಾನ್ಸ್ ಇರೋ ರೀಜನ್ಗೆ ಕನೆಕ್ಟ್ ಮಾಡಿದ್ದೀವಿ, ಎನ್ ರೀಜನ್ಗೆ. ಸೊ ಇದು ಮತ್ತು ಇದು ಅಟ್ರಾಕ್ಟ್ ಆಗಲ್ಲ, ರಿಪೆಲ್ ಆಗುತ್ತೆ. ಸೊ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಯಿಂದ ಎನ್ ರೀಜನ್ಸಲ್ಲಿರೋ ಎಲೆಕ್ಟ್ರಾನ್ಸು ರಿಪೆಲ್ ಆಗಿ ಎಲೆಕ್ಟ್ರಾನ್ಸ್ ಸ್ಟಾರ್ಟೆಡ್ ಮೂವಿಂಗ್ ಟುವರ್ಡ್ಸ್ ಪಿ ರೀಜನ್. ಸೊ ಹೋಲ್ಸ್ ಸ್ಟಾರ್ಟೆಡ್ ಮೂವಿಂಗ್ ಟುವರ್ಡ್ಸ್ ಎನ್ ರೀಜನ್. ದೆನ್ recombination occurs. In this conductor, the electrons are moved in this fashion. You can see this is electron movement. Electron movement will be from negative terminal to N region, then N region to P region, then through the resistor to the battery, positive terminal of the battery. ಇದು electrons movement. But electrons movement ಈ direction ಅಲ್ಲಿ ಇದ್ದರೆ ಕರೆಂಟ್ನ ಯಾವ ಥರ ಮೆಜರ್ ಮಾಡ್ತೀವಿ? ಕರೆಂಟ್ ವಿಲ್ ಬಿ ಇನ್ ದ ರಿವರ್ಸ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಾನ್ ಮೂಮೆಂಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಟು ಎನ್ ರೀಜನ್ ಟು ಪಿ ರೀಜನ್ ಇದೆ. ಸೊ ಕರೆಂಟು ಪಿ ರೀಜನ್ ಟು ಎನ್ ರೀಜನ್ ಇರುತ್ತೆ ಅಂತ ಹೇಳ್ತೀವಿ. ಸೊ ವಿ ಸೇ ಡಯೋಡ್ ಕಂಡಕ್ಟ್ಸ್ ಇನ್ ಒನ್ ಡೈರೆಕ್ಷನ್, ದಟ್ ಟು ಇನ್
P to N. From P to N ಕಂಡಕ್ಟ್ ಆಗುತ್ತೆ, ದಟ್ ಈಸ್ ಕರೆಂಟ್ IF. ಈ ಫಾರ್ವರ್ಡ್ ಬಯಾಸ್ ಕಂಡೀಷನ್ಗೆ ನಾವು IV ಕ್ಯಾರೆಕ್ಟರಿಸ್ಟಿಕ್ಸ್ ಬರೆದ್ರೆ ಈ ಥರ ಇರುತ್ತೆ. ಇನ್ Y ಆಕ್ಸಿಸ್ ಇಟ್ ಈಸ್ IF ಫಾರ್ವರ್ಡ್ ಕರೆಂಟ್ ಇನ್ milliamps, and in X axis it is VF, that is in volts. ಇದನ್ನು 0 ಇಂದ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು ಸಮ್ ವೋಲ್ಟೇಜ್ ಏನು ಕರೆಂಟ್ ಇರಲ್ಲ, ಕರೆಂಟ್ ವಿಲ್ ಬಿ 0. ಏನಕ್ಕೆ ಅಂತಂದರೆ ಬ್ಯಾರಿಯರ್ ಪೊಟೆನ್ಷಿಯಲ್ 0.7 ವೋಲ್ಟ್ಸ್ ಅಷ್ಟಿದೆ ಡಯೋಡಲ್ಲಿ. ನಾವು ಅಪ್ಲೈ ಮಾಡ್ತಿರೋ ವೋಲ್ಟೇಜು ಈ 0.7 ವೋಲ್ಟ್ಸ್ಗಿಂತ ಜಾಸ್ತಿ ಇದ್ದರೆ ಅಷ್ಟೇ ಕರೆಂಟ್ ಫ್ಲೋ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇದನ್ನು ಬ್ಯಾರಿಯರ್ ಅಂತ ಕರೆಯೋದು. ಸೊ 0.7 ವೋಲ್ಟ್ಸ್ ಈಸ್ ದ ಬ್ಯಾರಿಯರ್ ವೋಲ್ಟೇಜ್. ಮಿನಿಮಮ್ 0.7 ಅಷ್ಟು ಅಪ್ಲೈ ಮಾಡಬೇಕು. ಆಫ್ಟರ್ 0.7 ನೀವು ನೋಡ್ಬೋದು ಇಲ್ಲಿ ಕರೆಂಟ್ ಫ್ಲೋ ಇನ್ಕ್ರೀಸ್ ಆಗ್ತಾ ಇದೆ. ಆ್ಯಸ್ ವೋಲ್ಟೇಜ್ ಇನ್ಕ್ರೀಸಸ್ ಕರೆಂಟ್ ಆಲ್ಸೋ ಇನ್ಕ್ರೀಸಿಂಗ್. ಈ 0.7 ವೋಲ್ಟ್ಸ್ನ ಏನಂತ ಕರಿತೀವಿ? ಕಟ್ ಇನ್ ವೋಲ್ಟೇಜ್ ಆಫ್ ದ ಡಯೋಡ್ ಅಂತ ಕರಿತೀವಿ. ಸೊ ಮಿನಿಮಮ್ ಅಮೌಂಟ್ ಆಫ್ ವೋಲ್ಟೇಜ್ ರಿಕ್ವೈರ್ಡ್ ಟು ಟರ್ನ್ ಆನ್ ದ ಡಯೋಡ್ ಈಸ್ 0.7 ಇಫ್ ಇಟ್ ಈಸ್ ಸಿಲಿಕಾನ್ ಟೈಪ್. ಅದೇ ಜರ್ಮೇನಿಯನ್ ಟೈಪ್ ಆಗಿದ್ರೆ 0.3 ವೋಲ್ಟ್ಸ್ ಈಸ್ ದ ಕಟ್ ಇನ್ ವೋಲ್ಟೇಜ್. ಸೊ ಈ ಪಾಯಿಂಟಿಂದ ಮುಂದಕ್ಕೆ ಆ್ಯಸ್ ವೋಲ್ಟೇಜ್ ಇನ್ಕ್ರೀಸಸ್ ಕರೆಂಟ್ ಆಲ್ಸೋ ಇನ್ಕ್ರೀಸಸ್. ಇದು ಫಾರ್ವರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಯೋಡ್. ಅದೇ ಥರ ರಿವರ್ಸ್ ಬಯಾಸ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ರಿವರ್ಸ್ ಬಯಾಸ್ ಅಂತಂದರೆ P ಟೈಪ್ಗೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ, N ಟೈಪ್ಗೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ರೆ ಇದು ರಿವರ್ಸ್ ಕನೆಕ್ಷನ್, ಮೀನ್ಸ್ ರಿವರ್ಸ್ ಬಯಾಸ್ಡ್ ಕಂಡೀಷನ್. ಈ ರಿವರ್ಸ್ ಬಯಾಸ್ ಕಂಡೀಷನಲ್ಲಿ ಏನಾಯಿತು, ನೆಗೆಟಿವ್ ಟರ್ಮಿನಲ್ಗೆ ನಾವು ಪಾಸಿಟಿವ್ ಟರ್ಮಿನಲ್ ಆಫ್ ದ ಡಯೋಡ್ ಕನೆಕ್ಟ್ ಮಾಡಿದ್ದೀವಿ. ಅಂದರೆ ಇಲ್ಲಿರೋ ಹೋಲ್ಸ್ ಎಲ್ಲ ನೆಗೆಟಿವ್ ಟರ್ಮಿನಲ್ಗೆ ಅಟ್ರಾಕ್ಟ್ ಆಯಿತು. ಸೊ N ರೀಜನಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ಸ್ನ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ. ಈ ಎಲೆಕ್ಟ್ರಾನ್ಸ್ ಎಲ್ಲ ಪಾಸಿಟಿವ್ ಟರ್ಮಿನಲ್ಗೆ ಅಟ್ರಾಕ್ಟ್ ಆಯಿತು. ಸೊ ಇಲ್ಲಿರೋ ಡಿಪ್ಲಿಷನ್ ರೀಜನ್ ಏನಾಯಿತು, ಇನ್ನೂ ಜಾಸ್ತಿ ಆಯಿತು. ಡಿಪ್ಲಿಷನ್ ರೀಜನ್ ವಿಡ್ತ್ ಜಾಸ್ತಿ ಆಯಿತು, ಅಂದರೆ ಬ್ಯಾರಿಯರ್ ಪೊಟೆನ್ಷಿಯಲ್ ಜಾಸ್ತಿ ಆಯಿತು. ಸೊ ಬ್ಯಾರಿಯರ್ ಪೊಟೆನ್ಷಿಯಲ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಕರೆಂಟ್ ಫ್ಲೋ ಆಗಲ್ಲ. ಸೊ ಇನ್ ರಿವರ್ಸ್ ಬಯಾಸ್ ಕಂಡೀಷನ್ ಕರೆಂಟ್ ಫ್ಲೋ ವಿಲ್ ಬಿ 0, ದೆರ್ ಇಸ್ ನೋ ಕರೆಂಟ್. ಬಟ್ ಬಿಕಾಸ್ ಆಫ್ ಮೈನಾರಿಟಿ ಕ್ಯಾರಿಯರ್ಸ್ ಅಂತಂದರೆ ಇನ್ P region majority carriers are holes that are positively charged. ಮಿನಿಮಮ್ ಅಮೌಂಟ್ ಆಫ್ ಎಲೆಕ್ಟ್ರಾನ್ಸ್ ಕೂಡ ಇರುತ್ತೆ. ಅದೇ ಥರ N ರೀಜನಲ್ಲೂ ಮೆಜಾರಿಟಿ ಕ್ಯಾರಿಯರ್ಸ್ ಆರ್ ಎಲೆಕ್ಟ್ರಾನ್ಸ್ ಬಟ್ ಮೈನಾರಿಟಿ ಹೋಲ್ಸ್ ಇರುತ್ತೆ. ಬಿಕಾಸ್ ಆಫ್ ದೀಸ್ ಮೈನಾರಿಟಿ ಕ್ಯಾರಿಯರ್ಸ್ ಕರೆಂಟ್ ವಿಲ್ ಬಿ ದೇರ್, ದಟ್ ಈಸ್ ರಿವರ್ಸ್ ಕರೆಂಟ್ ವಿಚ್ ಈಸ್ ವೆರಿ ವೆರಿ ಸ್ಮಾಲ್. ಎ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ವಿಲ್ ಫ್ಲೋ ಅಂತ ಹೇಳ್ತೀವಿ. ಇದರಲ್ಲೂ ಸ್ಮಾಲ್ ಅಮೌಂಟ್ ಆಫ್ ರಿವರ್ಸ್ ಕರೆಂಟ್ ಇರುತ್ತೆ ಫ್ರಮ್ N to P, ದಟ್ ಈಸ್ ನೆಗೆಟಿವ್. N to P ಇರೋದ್ರಿಂದ ಈ ಥರ ಕರೆಂಟ್ ಫ್ಲೋ ಆಗೋದ್ರಿಂದ ನಾವು ಇದನ್ನು ರಿವರ್ಸ್ ಕರೆಂಟ್ನ ನೆಗೆಟಿವಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಇದು -IR, ಇಟ್ ಈಸ್ ರಿವರ್ಸ್ ಕರೆಂಟ್. ನೀವೆಷ್ಟೇ ವೋಲ್ಟೇಜ್ ಇನ್ಕ್ರೀಸ್ ಮಾಡಿ ಕರೆಂಟ್ ವಿಲ್ ಬಿ ವೆರಿ ವೆರಿ ಲೆಸ್. ಇಟ್ ಈಸ್ ರೆಪ್ರೆಸೆಂಟೆಡ್ ಇನ್ ಮೈಕ್ರೋ ಆಂಪ್ಸ್. ತುಂಬ ಕಮ್ಮಿ ಕರೆಂಟ್ ಫ್ಲೋ ಆಗುತ್ತೆ, ನೆಗ್ಲಿಜಿಬಲ್. ಸೊ ನಾವು IR is equal to 0 ಅಂತ ಹೇಳ್ತೀವಿ ಇನ್ ರಿವರ್ಸ್ ಬಯಾಸ್ ಕಂಡೀಷನ್. ಸೊ ಎಲ್ಲಿ ತನಕ ಈ ಕರೆಂಟ್ ಫ್ಲೋ ಆಗುತ್ತೆ? ಅಪ್ ಟು ಸಮ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ರಿವರ್ಸ್ ವೋಲ್ಟೇಜ್ ಕರೆಂಟ್ ವಿಲ್ ಬಿ ಮಿನಿಮಮ್. ಒನ್ಸ್ ಬ್ರೇಕ್ ಡೌನ್ ವೋಲ್ಟೇಜ್ VBR ಪಾಯಿಂಟ್ನ ರೀಚ್ ಆದರೆ ನಾವು ಅಪ್ಲೈ ಮಾಡ್ತಿರೋ ವೋಲ್ಟೇಜು ಡಯೋಡ್ ಬಿಕಮ್ಸ್ ಬ್ರೇಕ್ ಡೌನ್. ಡಯೋಡ್ ರೀಚಸ್ ದ ಬ್ರೇಕ್ ಡೌನ್ ಪಾಯಿಂಟ್. ಇದನ್ನು ನೀ ಪಾಯಿಂಟ್ ಅಂತ ಕರಿತೀವಿ. ಇಲ್ಲಿ ಕರೆಂಟ್ ಲೋ ಕರೆಂಟ್ ಇರೋದು ಸಡನ್ನಾಗಿ ಹೈ ಕರೆಂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಶಾರ್ಪ್ ಇನ್ಕ್ರೀಸ್ ಇನ್ ದ ಕರೆಂಟ್ ಅಂತ ನೋಡ್ಬೋದು ನೀವು. ಇವಾಗ ಏನಾಗುತ್ತೆ, ಡಯೋಡ್ ಬಿಕಮ್ಸ್ ಬ್ರೇಕ್ ಡೌನ್. ಸೊ ಬ್ರೇಕ್ ಡೌನ್ ಪಾಯಿಂಟ್ನ ವೋಲ್ಟೇಜ್ ರೀಚ್ ಆದಾಗ ಡಯೋಡ್ ಬಿಕಮ್ಸ್ ಬ್ರೇಕ್ ಡೌನ್. ಇದು ರಿವರ್ಸ್ ಬಯಾಸ್ ಕಂಡೀಷನ್. ಇವೆರಡನ್ನೂ ಕಂಬೈನ್ ಮಾಡಿದ್ರೆ IV ಕ್ಯಾರೆಕ್ಟರಿಸ್ಟಿಕ್ಸ್ನ ಈ ಥರ ಕಾಣುತ್ತೆ. ಇದು ಫಾರ್ವರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಲ್ಲಿ ನೋಡ್ಬೋದು ನೀವು IF ಇಟ್ ಈಸ್ ಇನ್ ಮಿಲಿಯಾಮ್ಸ್ ಆ್ಯಂಡ್ ಈ ಪಾಯಿಂಟ್ ಕಟ್ ಇನ್ ವೋಲ್ಟೇಜ್. ಇಲ್ಲಿಂದ ವೋಲ್ಟೇಜ್ ಇನ್ನೂ ಅಪ್ಲೈ ಮಾಡ್ತಾ ಹೋದರೆ ಕರೆಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ IR it is in microamps, it is negative. So a small amount of current ನೋಡ್ಬೋದು ಇಲ್ಲಿ. And when it reaches VBR, current will be increasing sharply and it reaches the breakdown region. Diode becomes breakdown after increasing from VBR. ಸೊ ಇನ್ನು ಕ್ಲಿಯರ್ ಆಗಿ ನೋಡಬೇಕು ಅಂದರೆ ಈ ಡಯಾಗ್ರಾಮಲ್ಲಿ ಗೊತ್ತಾಗುತ್ತೆ. ಈ ಪಾಯಿಂಟ್ ತನಕ ಇರೋದು ಕಟ್ ಇನ್ ವೋಲ್ಟೇಜ್ 0.3 ಫಾರ್ ಜರ್ಮೇನಿಯಮ್, 0.7 ಫಾರ್ ಸಿಲಿಕಾನ್. ಈ ಪಾಯಿಂಟಿಂದ ನೆಕ್ಸ್ಟ್ ಫಾರ್ವರ್ಡ್ ವೋಲ್ಟೇಜ್ನ ಅಪ್ಲೈ ಮಾಡ್ತಾ ಹೋದರೆ ಕರೆಂಟ್ ವಿಲ್ ಬಿ ಇನ್ಕ್ರೀಸಿಂಗ್ ಎಕ್ಸ್ಪೋನೆನ್ಷಿಯಲಿ. ಆ್ಯಂಡ್ ಇದು ಮಿನಿಮಮ್ ಅಮೌಂಟ್ ಆಫ್ ರಿವರ್ಸ್ ಕರೆಂಟ್, ಲೀಕೇಜ್ ಕರೆಂಟ್ ಅಂತಲೂ ಕರಿತೀವಿ. ಇದು 20 ಮೈಕ್ರೋ ಆಂಪ್ಸ್ ಅಷ್ಟು ಇರುತ್ತೆ ಸಿಲಿಕಾನ್ಗೆ, 50 ಮೈಕ್ರೋ ಆಂಪ್ಸ್ ಅಷ್ಟು ಜರ್ಮೇನಿಯಮ್ಗೆ ಇರುತ್ತೆ. ಇದು ಫಾರ್ವರ್ಡ್ ಬಯಾಸ್ IV ಕ್ಯಾರೆಕ್ಟರಿಸ್ಟಿಕ್ಸು.
ಇದು ರಿವರ್ಸ್ ಬಯಾಸ್ ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್. ಇದು ಡಯೋಡ್ ಬಗ್ಗೆ ವರ್ಕಿಂಗ್ ಮತ್ತು ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಯಿತು. ನೆಕ್ಸ್ಟ್ ವಿಡಿಯೋಲಿ ಡಯೋಡ್ ಅಪ್ಲಿಕೇಶನ್ಸ್, ರೆಕ್ಟಿಫೈರ್ಸ್ ಎಲ್ಲ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.